ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಯೂಸ್ಫುಲ್ ಆಗಿರುವಂಥ ಕಿಚನ್ ಟಿಪ್ಸ್ ಬಗ್ಗೆ ತಿಳಿಯೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ತಪ್ಪದೇ ಕ್ಲಿಕ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆಯವರೆಗೂ ನೋಡಿ. ತುಂಬಾನೇ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ಗಳು ಇವೆ. ಹಸಿರು ಮೆಣಸಿನಕಾಯಿಯನ್ನು ನಾವು ಸಾಮಾನ್ಯವಾಗಿ ಚಾಕುವಿನಿಂದ ಕತ್ತರಿಸುತ್ತೀವಿ. ಕೈಯಲ್ಲಿ ಮುಟ್ಟಿ ಚಾಕುವಿನಿಂದ ಕತ್ತರಿಸಿದಾಗ ಆ ಕೈಗಳು ಸಹ ಕೆಲವೊಮ್ಮೆ ಉರಿ ಬರೋ ಚಾನ್ಸಸ್ ಇರುತ್ತೆ. ಹಾಗೆಯೇ ಆ ಕೈಗಳನ್ನು ನಾವು ಸ್ಕಿನ್ಗೆ ಮತ್ತು ಫೇಸ್ಗೆಲ್ಲ ಮುಟ್ಕೊಂಡಾಗ ಅಲ್ಲೂ ಕೂಡ ಉರಿ ಆಗುತ್ತೆ. ಅದರಲ್ಲೂ ಕಣ್ಣುಗಳಿಗೆ ನಾವು ಮೆಣಸಿನಕಾಯಿಯನ್ನು ಕಟ್ ಮಾಡಿದ ಕೈಯನ್ನು ಇಟ್ಕೊಂಡ್ರೆ ಉರಿ ಬರುತ್ತೆ. ಹಾಗಾಗಿ ಅದನ್ನು ತಪ್ಪಿಸೋದಕ್ಕೆ ಅಂತ ಸಿಂಪಲ್ ಆಗಿ ಈ ಟಿಪ್ಸನ್ನು ಫಾಲೋ ಮಾಡಿ. ನೀವು ಚಾಕುವಿನಿಂದ ಮೆಣಸಿನಕಾಯಿಯನ್ನು ಕತ್ತರಿಸುವ ಬದಲು ಒಂದು ಸಿಸರ್ ಸಹಾಯದಿಂದ ಅಂದರೆ ಕತ್ತರಿಯ ಸಹಾಯದಿಂದ ಮೆಣಸಿನಕಾಯಿಯನ್ನು ಕತ್ತರಿಸಿ. ಆಗ ನಿಮ್ಮ ಫೇಸು ಸೇಫ್ ಆಗಿರುತ್ತೆ, ಸ್ಕಿನ್ನು ಸೇಫ್ ಆಗಿರುತ್ತೆ, ಹಾಗೆಯೇ ನಿಮ್ಮ ಟೈಮು ಕೂಡ ವೇಸ್ಟ್ ಆಗೋದಿಲ್ಲ. ಬಾಳೆಹಣ್ಣುಗಳು ತುಂಬ ದಿನಗಳ ಕಾಲ ಇರೋದಿಲ್ಲ, ಬೇಗನೆ ಕೊಳೆತೋಗ್ಬಿಡುತ್ತೆ. ಒಂದು ಸಲ ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಕಪ್ಪು ಬಣ್ಣ ಬಂದರೆ ಸಾಕು, ಬಾಳೆಹಣ್ಣು ಒಳಗಡೆ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ತುಂಬಾ ಬಾಳೆಹಣ್ಣುಗಳು ಇದ್ದಾಗ ಹಾಗೆಯೇ ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಒಂದು ಸ್ವಲ್ಪ ಕಪ್ಪು ಬಣ್ಣ ಕಾಣಿಸಿಕೊಂಡಾಗ ನೀವು ಈ ಒಂದು ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ನೀವು ಬಾಳೆಹಣ್ಣನ್ನು ತುಂಬ ದಿನಗಳ ಕಾಲ ಉಪಯೋಗ ಮಾಡ್ಬೋದು. ಬಾಳೆಹಣ್ಣಿನ ಸಿಪ್ಪೆಯನ್ನು ಮೊದಲಿಗೆ ತೆಗೆದುಬಿಟ್ಟು ನಂತರ ಆ ಬಾಳೆಹಣ್ಣನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಆ ಬಾಳೆಹಣ್ಣಿನ ಪೀಸ್ಗಳನ್ನು ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಅದನ್ನು ನೀವು ಫ್ರೀಝರಲ್ಲಿ ಇಟ್ಕೋಬೋದು. ಈ ರೀತಿಯಾಗಿ ಮಾಡೋದ್ರಿಂದ ನೀವು ತುಂಬ ದಿನಗಳ ಕಾಲ ಬಾಳೆಹಣ್ಣನ್ನು ಉಪಯೋಗ ಮಾಡ್ಬೋದು. ಆ ಫ್ರೀಝರಲ್ಲಿ ಇಟ್ಟಿರುವ ಬಾಳೆಹಣ್ಣನ್ನು ನೀವು ಯಾವಾಗ ಬೇಕೋ ಆವಾಗ ಹೊರಗೆ ತೆಗೆದು ನೀವು ಬನಾನಾ ಮಿಲ್ಕ್ ಶೇಕ್ ಆಗಿರ್ಬೋದು, ಇಲ್ಲ ಬನಾನಾ ಸ್ಮೂತಿ ಆಗಿರ್ಬೋದು, ಐಸ್ ಕ್ರೀಮ್ ಮಾಡೋದಕ್ಕೆ ನೀವು ಅದನ್ನು ಉಪಯೋಗ ಮಾಡ್ಬೋದು. ಈ ಒಂದು ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ಬಾಳೆಹಣ್ಣನ್ನು ನೀವು ತುಂಬ ದಿನಗಳ ಕಾಲ ಫ್ರೆಶ್ ಆಗಿ ಇಡ್ಬೋದು. ನಿಮ್ಗೆ ಯಾವಾಗ ಬೇಕೋ ಆಗ ಫ್ರೀಝರಿಂದ ತೆಗೆದುಬಿಟ್ಟು ಉಪಯೋಗ ಮಾಡ್ಬೋದು. ಹಾಗೆಯೇ ಈ ಬಾಳೆಹಣ್ಣನ್ನು ನಾವು ಈ ರೀತಿಯಾಗಿ ಉಪಯೋಗ ಮಾಡಿದ ನಂತರ ಬಾಳೆಹಣ್ಣಿನ ಸಿಪ್ಪೆ ಏನಿರುತ್ತೆ ಅದನ್ನು ನಾವು ಡಸ್ಟ್ಬಿನ್ಗೆ ಹಾಕಿಬಿಡ್ತೀವಿ. ಅದರ ಬದಲು ಅದನ್ನು ಫರ್ಟಿಲೈಸರ್ ಆಗಿ ಅಂದರೆ ಗೊಬ್ಬರವಾಗಿ ನಾವು ಅದನ್ನು ಉಪಯೋಗ ಮಾಡ್ಬೋದು. ಯಾವ ರೀತಿಯಾಗಿ ಅಂದರೆ ನೀವು ಹಣ್ಣನ್ನು ತೆಗೆದ ನಂತರ ಆ ಸಿಪ್ಪೆ ಏನಿರುತ್ತೋ ಆ ಸಿಪ್ಪೆಯನ್ನು ಒಂದು ಬೌಲಲ್ಲಿ ನೀರನ್ನು ಹಾಕ್ಬಿಟ್ಟು ಬಾಳೆಹಣ್ಣಿನ ಸಿಪ್ಪೆಯನ್ನು ಹಾಕಿಬಿಟ್ಟು ಓವರ್ ನೈಟ್ ಅದನ್ನು ಹಾಗೆ ನೆನೆಸೇ ಇಟ್ಟಿರಿ. ಓವರ್ ನೈಟ್ ಆದಮೇಲೆ ಆ ಸಿಪ್ಪೆಯನ್ನು ತೆಗೆದುಬಿಟ್ಟು ನೀವು ಅದನ್ನು ಗೊಬ್ಬರವಾಗಿ ಉಪಯೋಗ ಮಾಡ್ಬೋದು. ನೀವು ಮನೆ ಹತ್ರ ಪಾಟಲ್ಲಿ ಗಿಡಗಳನ್ನು ಹಾಕ್ಕೊಂಡಿದ್ರೆ ಬಾಳೆಹಣ್ಣಿನ ಸಿಪ್ಪೆಯನ್ನು ನೆನೆಸಿದ ಬಾಳೆಹಣ್ಣಿನ ಸಿಪ್ಪೆಯನ್ನು ಆ ಗಿಡಗಳ ಬುಡಕ್ಕೆ ಹಾಕಿ, ಹಾಗೆಯೇ ಆ ನೀರು ಏನಿರುತ್ತೆ ಆ ನೀರನ್ನು ಕೂಡ ನೀವು ಗಿಡಗಳಿಗೆ ಹಾಕಿ, ಅದು ಗೊಬ್ಬರ ಆಗುತ್ತೆ. ತುಂಬಾ ಗಿಡಗಳಿಗೆ ಏನು ಪೋಷಕಾಂಶ ಬೇಕೋ ಅದು ಎಲ್ಲವೂ ಕೂಡ ಬಾಳೆಹಣ್ಣಿನ ಸಿಪ್ಪೆಯಿಂದ ಸಿಗುತ್ತೆ. ಬಾಳೆಹಣ್ಣಿನ 2 ಟಿಪ್ಸನ್ನು ನಾವು ಫಾಲೋ ಮಾಡೋದ್ರಿಂದ ಬಾಳೆಹಣ್ಣನ್ನು ತುಂಬ ದಿನಗಳ ಕಾಲ ನಾವು ಫ್ರೆಶ್ ಆಗಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಫ್ರೀಝರಿಂದ ತೆಗೆದು ಉಪಯೋಗ ಮಾಡ್ಬೋದು. ಹಾಗೆಯೇ ಬಾಳೆಹಣ್ಣಿನ ಸಿಪ್ಪೆಯನ್ನು ಕೂಡ ವೇಸ್ಟ್ ಮಾಡ್ದಲೇ ಮರಗಳಿಗೆ ಗಿಡಗಳಿಗೆ ಗೊಬ್ಬರವಾಗಿ ಉಪಯೋಗ ಮಾಡ್ಬೋದು. ಈ ಟಿಪ್ಸನ್ನು ತುಂಬಾ ಉಪಯುಕ್ತವಾಗಿದೆ. ಈ ಟಿಪ್ಸನ್ನು ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿ. ಬಾಳೆಹಣ್ಣಿನ ಸಿಪ್ಪೆಯನ್ನು ಬಿಸಾಕೋದಕ್ಕೆ ಹೋಗಬೇಡಿ. ಕೈಯ ಊತವನ್ನು ತಗ್ಗಿಸಲು ಹಾಗೆಯೇ ಉರಿಯನ್ನು ತಗ್ಗಿಸಲು ಈ ಟಿಪ್ಸನ್ನು ಫಾಲೋ ಮಾಡಿ. ಎಲ್ಲಾದರೂ ನಾವು ಜಾರಿ ಬಿದ್ದಾಗ ಮೇಲೆ ನಮಗೆ ಗಾಯ ಆಗಿರೋದಿಲ್ಲ, ಒಳಗಡೆ ತುಂಬಾ ಪೆಟ್ಟಾಗಿ ಮೇಲ್ಗಡೆ ಸ್ಕಿನ್ನು ಸ್ವೆಲ್ಲಿಂಗ್ ಆಗಿರುತ್ತೆ, ಊತ ಬಂದಿರುತ್ತೆ. ಆಗ ಮತ್ತೆ ನಾವು ಅಡುಗೆ ಮಾಡಬೇಕಾದ್ರೆ ದೋಸೆ ಹಂಚಿಗೆ ಇಲ್ಲಾಂದರೆ ಯಾವುದಾದ್ರೂ ಬಿಸಿ ಪಾತ್ರೆಗೆ ಕೈಯನ್ನು ತಾಗಿಸಿದಾಗ ಅಲ್ಲೂ ಕೂಡ ಉರಿ ಬರುತ್ತೆ. ಆ ಉರಿಯನ್ನು ಮತ್ತು ಊತವನ್ನು ತಗ್ಗಿಸಲು ನಾವು ಈ ಒಂದು ಟಿಪ್ಸನ್ನು ಫಾಲೋ ಮಾಡ್ಬೋದು. ತುಂಬಾ ಸುಲಭವಾದ ಟಿಪ್ಸ್ ಇದು. ಇದು ವಿಸ್ಪರ್ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಗೊತ್ತಿರುತ್ತೆ. ಈ ವಿಸ್ಪರನ್ನು ನಾವು ಲೇಡೀಸ್ ಪೀರಿಯಡ್ ಸಮಯದಲ್ಲಿ ಉಪಯೋಗ ಮಾಡ್ತೀವಿ. ಅದನ್ನು ಬಿಟ್ಟು ಈ ಒಂದು ಸಮಯದಲ್ಲೂ ಕೂಡ ನಾವು ಇದನ್ನು ಉಪಯೋಗ ಮಾಡ್ಬೋದು. ಯಾವ ರೀತಿ ಅಂದರೆ ಒಂದು ವಿಸ್ಪರ್ನ ಒಂದು ಪ್ಯಾಡನ್ನು ತಗೊಂಡು ಹಿಂದಗಡೆನೂ ಕೂಡ ಅದಕ್ಕೆ ಗಮ್ ಇರುತ್ತೆ, ಅಂದರೆ ಒಂದು ಸ್ಟಿಕ್ಕರ್ ಹಾಕಿರ್ತಾರೆ. ಫ್ರಂಟಲ್ಲೂ ಕೂಡ ಒಂದು ಸ್ಟಿಕ್ಕರ್ ಇರುತ್ತೆ. 2 ಸ್ಟಿಕ್ಕರನ್ನು ತೆಗೆದುಬಿಟ್ಟು ಈ ರೀತಿಯಾಗಿ ಇದನ್ನು ಫೋಲ್ಡ್ ಮಾಡಿ ನಂತರ ನಾವು ಇದನ್ನು ಫ್ರಿಡ್ಜ್ನಲ್ಲಿ ಇಡಬೇಕು, ಅಂದರೆ ಫ್ರೀಝರ್ನಲ್ಲಿ ಇಡಬೇಕು. ಮಿನಿಮಮ್ ಅಂದರೂ 1 ಗಂಟೆಗಳ ಕಾಲ ನಾವು ಇದನ್ನು ಫ್ರೀಝರ್ನಲ್ಲಿ ಇಟ್ಟು ನಂತರ ನಾವು ಅದನ್ನು ಹೊರ ತೆಗೆದು ಎಲ್ಲಿ ಊತ ಬಂದಿರುತ್ತೋ, ಎಲ್ಲಿ ಉರಿ ಆಗ್ತಿರುತ್ತೋ ಆ ಜಾಗದಲ್ಲಿ ನಾವು ಅದನ್ನು ಒತ್ತಿ ಇಟ್ಕೊಳ್ಬೇಕು. ಅಂದರೆ ನೋಡಿ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ತಾ ಬರಬೇಕು. ಈ ರೀತಿಯಾಗಿ ಇದನ್ನು ನಾವು ಒತ್ತಿ ಹಿಡಿಯೋದ್ರಿಂದ ಎಲ್ಲಿ ಉರಿ ಇರುತ್ತೋ ಆ ಜಾಗಗಳಲ್ಲಿ ಒಂದು 10 ಸೆಕೆಂಡು ಅದನ್ನು ಒತ್ತಿ ಹಿಡೀರಿ. ಇದರಿಂದ ಉರಿಯೂತ ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ತುಂಬಾ ಸ್ವೆಲ್ಲಿಂಗ್ ಇರುತ್ತೆ, ಊತ ಇದೆ, ಕಡಿಮೆನೇ ಆಗ್ತಿಲ್ಲ ಅಂದ್ರೂ ಕೂಡ ಅದು ಕಡಿಮೆ ಆಗುತ್ತೆ.
ಇವತ್ತಿನ ಈ ಟಿಪ್ಸ್ಗಳು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಇದೇ ರೀತಿ ಸಾಕಷ್ಟು ಯೂಸ್ಫುಲ್ ಆಗಿರುವಂತಹ ಕಿಚನ್ ಟಿಪ್ಸ್ ಆಗಿರ್ಬೋದು, ಇನ್ನೂ ಹಲವಾರು ಟಿಪ್ಸ್ಗಳ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.